ಮರಾಠಿ ಭಾಷಿಕರಿಗೆ ಮಹಾರಾಷ್ಟ್ರ ಸಿಎಂ ಪರಿಹಾರ ನಿಧಿ ಮಂಜೂರು ಆಗಿದೆ. ಬೆಳಗಾವಿ ನೆಲದಲ್ಲಿ ಮಹಾತ್ಮ ಫುಲೆ ಆರೋಗ್ಯ ವಿಮಾ ಯೋಜನೆ ಜಾರಿಯಾಗಿದೆ. ಬೆಳಗಾವಿ ಮಹಾನಗರ ವ್ಯಾಪ್ತಿಯ 5 ಕಡೆ ಅರ್ಜಿ ಸ್ವೀಕಾರ ಕೇಂದ್ರ ಆರಂಭ ಆಗಿದೆ. ಬೆಳಗಾವಿ, ಕಾರವಾರ, ಬೀದರ್ ಸೇರಿ ಗಡಿ ಭಾಗದ 865 ಪ್ರದೇಶದಲ್ಲಿ ಯೋಜನೆ ಜಾರಿಗೆ ಬಂದಿದೆ. ರಾಜ್ಯದ್ರೋಹಿ ಯೋಜನೆಗೆ ಬೆಳಗಾವಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳು ಸಾಥ್ ನೀಡ್ತಾ ಇದೆ. ಆರೋಗ್ಯ ವಿಮೆ ಯೋಜನೆ ಹೆಸರಿನಲ್ಲಿ ಮಹಾರಾಷ್ಟ್ರ ಸರ್ಕಾರ ಷಡ್ಯಂತ್ರ ಮಾಡ್ತಾ ಇದೆ. ಷಡ್ಯಂತ್ರವನ್ನ ನಡೆಸಿದ್ರು ಕೂಡ ರಾಜ್ಯ ಸರ್ಕಾರ, ವಿಪಕ್ಷಗಳು ಕಣ್ಮುಚ್ಚಿ ಕೂತಿದ್ದಾರೆ. ಮಹಾ ಕಿರಿಕ್ ವಿರುದ್ಧ ಕನ್ನಡ ಹೋರಾಟಗಾರ ಅಶೋಕ್ ಚಂದರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಸರ್ಕಾರದ ಗಮನಕ್ಕೆ ಬಂದಿಲ್ವಾ? ವಿಪಕ್ಷ ನಾಯಕರ ಗಮನಕ್ಕೆ ಬಂದಿಲ್ವಾ? ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ? ಇವರೆಲ್ಲ ರಾಜಕೀಯ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಲೋಕಸಭಾ ಚುನಾವಣಾ ತಯಾರಿಯಲ್ಲೇ ಬ್ಯುಸಿ ಆಗಿದ್ದಾರೆ. ಇದನ್ನು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವಲ್ಲ, ಆ ಕಾರಣಕ್ಕೆ ಸುಮ್ಮನೆ ಇದ್ದಾರೆ. ಯಾಕೆ ಮಾತಾಡ್ತಾ ಇಲ್ಲ? ಆಸ್ಪತ್ರೆಗಳು ಕೂಡ ಸಾಥ್ ನೀಡ್ತಾ ಇದೆ, ಆದ್ರೆ ಯಾರು ಒಬ್ರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ. ಕನ್ನಡ ಹೋರಾಟಗಾರರನ್ನು ಹೊರತುಪಡಿಸಿದ್ರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಹೋರಾಟಗಾರ ಅಶೋಕ್ ಚಂದರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಸರ್ಕಾರ 2022 ಮಾರ್ಚ್ನಲ್ಲಿ ಒಂದು ನಿರ್ಧಾರ ಕೈಗೊಂಡರು. ಇದು ಗಡಿ ವಿವಾದವನ್ನು ಮತ್ತೆ ಮತ್ತೆ ಕೆದಕುವ ಕುತಂತ್ರದ ಭಾಗವಾಗಿ ಒಂದು ನಿರ್ಧಾರ ಕೈಗೊಂಡರು. ಏನಂದ್ರೆ, ತನ್ನ ಮಹಾತ್ಮ ಫುಲೆ ಜನಾರೋಗ್ಯ ಯೋಜನೆಯನ್ನು ಕರ್ನಾಟಕದ 5 ಜಿಲ್ಲೆಗಳ 865 ಹಳ್ಳಿ ಪಟ್ಟಣಗಳಲ್ಲಿ ಅದನ್ನು ಜಾರಿ ಮಾಡೋ ಸಲುವಾಗಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡ್ರು 2022 ಮಾರ್ಚ್ನಲ್ಲಿ. ಅದೇ ಮುಂದೆ ಏಪ್ರಿಲ್ನಲ್ಲಿ ಅಧಿಕೃತ ಆದೇಶವು ಹೊರಬಿತ್ತು. ಆವಾಗ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ, ಕನ್ನಡಿಗರ ಕರ್ನಾಟಕದ ಹಿತಾಸಕ್ತಿಗೆ ಮಾರಕವಾಗುವ ಬೆಳವಣಿಗೆ ಅಂಥೇಳಿ ಆ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ಗಮನಕ್ಕೂ ತಂದೀವಿ. ಆದರೆ ದುರ್ದೈವ ಅಂದ್ರೆ ಸರ್ಕಾರ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ, ಪ್ರತಿಭಟನೆಯೂ ವ್ಯಕ್ತಪಡಿಸಲಿಲ್ಲ. ಒಂದು ರಾಜ್ಯ ಇನ್ನೊಂದು ರಾಜ್ಯದ ಮಧ್ಯಪ್ರವೇಶ ಮಾಡಿ ಹಸ್ತಕ್ಷೇಪ ಮಾಡಿ ತರೋದಂದ್ರೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಅಂತ ಸಹಿತ ನಾವು ಹೇಳಿದ್ವಿ. ಆದರೆ ಇವತ್ತು ಎಲ್ಲಿವರೆಗೆ ಬಂದದಂದ್ರೆ, ಈ ಒಂದು ವರ್ಷದೊಳಗೆ ಸುಮಾರು 9-10 ತಿಂಗಳಿಂದ ಆದಂಥ ಈ ಬೆಳವಣಿಗೆಗಳನ್ನು ಇವತ್ತು ಕರ್ನಾಟಕದ 865 ಹಳ್ಳಿಗಳಲ್ಲಿ ಅದು ಜಾರಿ ಮಾಡೋ ಸಲುವಾಗಿ ಅಧಿಕೃತವಾಗಿ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಬೆಳಗಾವಿ ಮಧ್ಯಭಾಗದಲ್ಲಿ 5 ಕೇಂದ್ರಗಳನ್ನು ಮಹಾರಾಷ್ಟ್ರ ಸರ್ಕಾರ ತೆಗೆದು ಇವತ್ತು ಅಲ್ಲಿ MES ಶಿಫಾರಸು ಬೇಕು. ಇವರಿಗೆ ಯಾರು ಆ ಮಹಾತ್ಮ ಫುಲೆ ಜನಾರೋಗ್ಯ ವಿಮಾ ಯೋಜನೆಯ ಲಾಭ ಬೇಕಂತಾರೋ ಅವರು MESದ್ದು ಮಾರಾಟಗಾರ ಸಮಿತಿ ಶಿಫಾರಸು ಕೊಟ್ಟರೆ ಅವ್ರಿಗೆ ಹಣ ಬರ್ತದೆ. ಇನ್ನೂ ಆಘಾತಕಾರಿ ವಿಷಯ ಅಂದರೆ, ಪ್ರತಿಷ್ಠಿತ KLE ಸಂಸ್ಥೆ ಯಾವ ಕರ್ನಾಟಕದ ರಕ್ಷಣೆ ಸಲುವಾಗಿ ನಿಂತಂಥ ಒಂದು ಪ್ರತಿಷ್ಠಿತ KLE ಸಂಸ್ಥೆಯವರು ಸಹಿತ ಒಂದು ಫಲಕ ಹಾಕಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಯೋಜನೆಯನ್ನು ನಾವು ಜಾರಿ ತರ್ತೀವಿ ಅಂತ ಆಸ್ಪತ್ರೆಯವರು ಹಾಕಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದನ್ನು KLE ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರು ಗಂಭೀರವಾಗಿ ತಗೋಬೇಕು. ಅಷ್ಟೇ ಅಲ್ಲದೆ, ಬೆಳಗಾವಿಯಲ್ಲಿ 5-6 ಜನರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಹಣ ಬರಲಿಕ್ಕೆ ಚಾಲುವಾಗಿದೆ. ಒಬ್ಬ ರೋಗಿ ಚಿಕಿತ್ಸೆ ಪಡೆದ್ರೆ 1 ಲಕ್ಷ ರೂಪಾಯಿದಂತೆ 6 ಮಂದಿಗೆ ಈಗಾಗಲೇ ಬೆಳಗಾವಿಯಲ್ಲಿ ಬಂದಿದೆ. ಇದರ ಪರಿಣಾಮ ಏನಾಗ್ತದೆ ಅಂದ್ರೆ, 5 ಕೇಂದ್ರಗಳನ್ನು ಏನು ತೆಗೆದಾರ, 5 ಕೇಂದ್ರಗಳಿಗೆ ಮರಾಠಿ ಭಾಷಿಕರು ಸಾಲಿನಲ್ಲಿ ನಿಂತುಕೊಂಡು ಅರ್ಜಿ ಕೊಡ್ತಾರೆ. ಇದು ಯಾರಿಗೆ ಧಕ್ಕೆ ಬರ್ತದೆ ಅಂದ್ರೆ ಕರ್ನಾಟಕ ಹಿತಾಸಕ್ತಿ ಧಕ್ಕೆ ಬರೋದು. ಯಾಕಂದರೆ 2004ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಇರುವಂಥ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಪ್ರಕರಣ, ಆ ಪ್ರಕರಣದಲ್ಲಿ ಎವಿಡೆನ್ಸ್ ಸಾಕ್ಷಿಯನ್ನು ಸೃಷ್ಟಿಸುವ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರ ಕುತಂತ್ರ ಮಾಡೈತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಗಡಿ ಹೋರಾಟದಲ್ಲಿ ಯಾವಾಗಲೂ ಕೂಡ ಈ ಮಹಾರಾಷ್ಟ್ರದ ಕಿತಾಪತಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಈಗ ಹೊಸದಾಗಿ ಇನ್ನೊಂದೇನೋ ನಾಟಕ ಶುರು ಆಗ್ತಾ ಇದೆ. ಇದು ಯಾವ ರಾಜಕೀಯ ನಾಯಕರ ಗಮನಕ್ಕೂ ಇದು ಬಂದಿಲ್ವಾ, ಅಥವಾ ಧ್ವನಿ ಎತ್ತೋದು ಬೇಡ ಅನ್ನೋದಾ? ನಿತಿ, ಈಗ ಮಹಾರಾಷ್ಟ್ರ ಒಂದು ಎಲ್ಲ ಹಂತಗಳನ್ನ ಮೀರಿ ಈಗ ತನ್ನ ಉದ್ದಟತನವನ್ನು ಪ್ರದರ್ಶನ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇದನ್ನ ತಡೆಯಬೇಕಾದಂತ ರಾಜ್ಯ ಸರ್ಕಾರ ಎಲ್ಲೇ ಒಂದ್ ಕಡೆ ವಿಫಲ ಆಗಿದೆ. ಬಹಳ ಪ್ರಮುಖವಾಗಿ ಹೇಳ್ಬೇಕಂದ್ರೆ ನಿತ್ಯ, ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಸುಪ್ರೀಂ ಕೋರ್ಟ್ ನಲ್ಲಿದೆ. ಜೊತೆಗೆ ಕಳೆದ 5-6 ದಶಕಗಳಿಂದ ಗಡಿ ವಿವಾದವನ್ನ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾಡದ್ರೋಹಿ MES. ಅದಕ್ಕೆ ಪದೇ ಅದಕ್ಕೆ ಏನಂದ್ರೆ MESಗೆ ಜೀವ ತುಂಬುವಂತ ಕೆಲಸವನ್ನ ಮಹಾರಾಷ್ಟ್ರದ ಸರ್ಕಾರ ಮಾಡ್ಕೊಂಡು ಬರ್ತಾ ಇತ್ತು. ಈಗ ಮಹಾರಾಷ್ಟ್ರ ಒಂದು ಹೆಜ್ಜೆ ಮುಂದೋಗಿದೆ. ಯಾಕಂದ್ರೆ MES ರಾಜಕೀಯವಾಗಿ ತನ್ನ ಅಸ್ತಿತ್ವ ಕಳೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ MESಗೆ ಮರುಜೀವ ನೀಡಬೇಕು, ಸುಪ್ರೀಂ ಕೋರ್ಟ್ ನಲ್ಲಿ ಸಮರ್ಥವಾದಂತಹ ಸಾಕ್ಷ್ಯಾಧಾರ ಸಂಗ್ರಹ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು MES ಈಗ ಏನು ಮಹಾರಾಷ್ಟ್ರ ಸರ್ಕಾರ ಈ ಒಂದು ಹುನ್ನಾರ ನಡೆಸಿರ್ತಕ್ಕಂಥದ್ದು. ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಗಡಿ ಹೋರಾಟದಲ್ಲಿ
ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತಾ? ಯಾಕಂದ್ರೆ ಬೆಳಗಾವಿ ಸೇರಿ ಏನು 865 ಪ್ರದೇಶಗಳಿದಾವೆ. ಅವೆಲ್ಲಾ ಪ್ರದೇಶಗಳು ಕೂಡ ಕರ್ನಾಟಕದ ಕೈ ಬಿಟ್ಟು ಹೋಗುತ್ತಾ ಅನ್ನೋಂತ ಈಗ ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮಹತ್ವದಾದಂತ ಸಾಕ್ಷಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಏನು ಮಹಾರಾಷ್ಟ್ರದ ಸಿಎಂ ಏಕನಾಥ್ ಶಿಂದೆ ಸರ್ಕಾರದ ಈ ಉದ್ದಟತನದಿಂದ ಮುಂದಿನ ದಿನಗಳಲ್ಲಿ ಗಡಿ ಹೋರಾಟದಲ್ಲಿ ರಾಜ್ಯಕ್ಕೆ ಬಹಳ ದೊಡ್ಡ ಒಂದು ಹೊಡೆತ ಬೀಳಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಎಂ ಪರಿಹಾರ ನಿಧಿ ಅಂದ್ರೆ ಮಹಾರಾಷ್ಟ್ರ ಸಿಎಂ ಪರಿಹಾರ ನಿಧಿ ಜೊತೆಗೆ ಮಹಾರಾಷ್ಟ್ರದ ಸರ್ಕಾರ ಒಂದು ಏನು ಗಡಿ ಭಾಗದ 865 ಪ್ರದೇಶ ಜನರಿಗಾಗಿ ಒಂದು ಜಾರಿಗೊಳಿಸಿದಂತ ಯೋಜನೆ ಏನಿದೆ, ಮಹಾತ್ಮ ಫುಲೆ ಆರೋಗ್ಯ ವಿಮೆ ಯೋಜನೆ, ಎರಡು ಸ್ಕೀಮ್ಗಳು ಕೂಡ ಈಗ ಗಡಿ ಭಾಗದಲ್ಲಿ ಅನುಷ್ಠಾನಗೊಳ್ತಾ ಇದೆ. ಈಗಾಗಲೇ ಒಂದು ಯೋಜನೆ ಕೂಡ ಜಾರಿಯಾಗಿದೆ. ಯಾಕಂದ್ರೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ್ ಮಾನ್ಯ ಆಗಿರ್ಬೋದು, ಸಿಎಂ ನ ವಿಶೇಷ ಅಧಿಕಾರಿ ಒಳಗೊಂಡಂತ ಒಂದು ತಂಡ ಕೂಡ ಬೆಳಗಾವಿ ಬಂದಿತ್ತು. ಧೈರ್ಯಶೀಲ್ ಮಾನಿ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ಹೋರಾಟ ಸಮಿತಿ ಉನ್ನತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಆ ಒಂದು ಸರ್ಕಾರವನ್ನ ಉನ್ನತ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಅವರು ಇಲ್ಲಿ ಬಂದು ಏನು ಪ್ರಮುಖವಾಗಿ ಏನು ಮಹಾತ್ಮ ಫುಲೆ ವಿಮೆ ಯೋಜನೆಯನ್ನ ಇಲ್ಲಿ ಜಾರಿಗೊಳಿಸಿದ್ರು. ಅದರ ಪರಿಣಾಮವಾಗಿ ಬೆಳಗಾವಿ ಮಹಾನಗರದಲ್ಲಿ 5 ಕಡೆ ಅರ್ಜಿ ಸ್ವೀಕಾರ ಕೇಂದ್ರ ಈಗ ಆರಂಭವಾಗಿದೆ. ಅಂದ್ರೆ ಇಲ್ಲಿ ಒಂದೇನಂದ್ರೆ ನೀತಿ ಮಹಾರಾಷ್ಟ್ರ ಸರ್ಕಾರಕ್ಕೆ MES ನ ಒಂದು ಶಿಫಾರಸು ಪತ್ರ ಕಳಿಸ್ಬೇಕು. ಆ ಶಿಫಾರಸು ಪತ್ರದಲ್ಲಿ MES ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾ ಇದೆ. ಅದೇನಂದ್ರೆ ಈ ಒಂದು ವಿಮೆ ಅರ್ಜಿ ಹಾಕುವಂತ ಏನು ಅರ್ಹ ಫಲಾನುಭವಿಗಳಿದ್ದಾರೆ ಅವರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಎಲ್ಲಿ ಕೂಡ ಈ ಒಂದು MES ನ ಪತ್ರ ಇಲ್ಲದಿದ್ರೆ ಅವ್ರಿಗೆ ಯಾವುದೇ ರೀತಿಯ ಯೋಜನೆ ಸಿಗೋದಿಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.